ಲೈಕ್ ಅಂದರೆ ನೀವು ಅನ್ಕೊಂಡಿದ್ರೆ ಒಂದು 20 ಮಿನಿಟ್ಸ್ ಸೀಮಿತ ಆಗಿದ್ದೀರಿ ಅಂತ ನಮ್ಗೆ ಅವತ್ತು ಅನ್ಸಲ್ಲ. ಯಾಕಂದರೆ ಆಡಿಯನ್ಸ್ ಇವಾಗ ನಮ್ಮದು ಯಾರು 20 ನಿಮಿಷ ನೋಡಿದ್ರು ಅವರೆಲ್ಲ ಹೇಳಿದ್ದು ನೀವು ಸಿನಿಮಾ ಮಾಡಿರಿ, ನೀವು ಯಾಕೆ ಇನ್ನೂ ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇವಾಗ ನಾವೊಂದು 10 ಶಾರ್ಟ್ ಫಿಲಮ್ ಮಾಡಿದ್ರೆ ಯಾವುದೋ ಒಂದು ಫ್ಲೂಕಲ್ಲಿ ಹಿಟ್ ಆಗಬೇಕು, ಇಲ್ಲ 2 ಆಗಬೇಕು, ಇಲ್ಲ ಹಾರ್ಡ್ ವರ್ಕ್ ಮಾಡೇ ಹಿಟ್ ಆಗೋದು. ಬಟ್ 10 ಮಾಡಿರೋ 10 ಶಾರ್ಟ್ ಫಿಲಮ್ ಕೂಡ ಹಿಟ್ಟೇ ಆಗಿದೆ. ಯಾವುದನ್ನು 1 ಮಿಲಿಯನ್ 2 ಮಿಲಿಯನ್ ಅಲ್ಲ, 5 ಮಿಲಿಯನ್ 10 ಮಿಲಿಯನ್ 20-25 ಮಿಲಿಯನ್ ನಮ್ದು ಫೈನಲ್. ಯಾವುದು ಅಮೃತಾಂಜನ್. ಮತ್ತು ಲಾಸ್ಟ್ ಟೈಮ್ 20 ನಿಮಿಷ, ಲಾಸ್ಟ್ ಟೈಮ್ ನಾನೊಂದು ಲೀಲಾ ಅಭಿಮೇಘ ಅಂತ ಮಾಡಿದೆ, ಹೇಮಂತ್ UBC ಅಂತ ಡೈರೆಕ್ಟ್ರು, 40 ನಿಮಿಷ ಕಂಟೆಂಟ್ ಮಾಡಿತ್ತು. ಯೂಶಲಿ ಬರೋ ಇವಾಗ 1 ಮಿಲಿಯನ್ಗೆ ಯೂಶಲಿ 1,000 ಕಮೆಂಟ್ಸ್ ಏನೋ ಬರುತ್ತೆ. ಅದು ಸುಮ್ಮನೆ ನನ್ನ ಆಲ್ಗಾರಿದಮ್ ಪ್ರಕಾರ 1 ಮಿಲಿಯನ್ ವ್ಯೂಸ್ಗೆ 3,000 ಕಮೆಂಟ್ಸ್ ಬಂದಿತ್ತು. ಏನು ಸಖತ್ತಾಗಿ ಮಾಡಿದ್ರಲ್ಲ, ಇನ್ನೊಂದು 40 ನಿಮಿಷ ಮಾಡಿಬಿಟ್ರೆ ಫಿಲಮ್ ಆಗ್ತಾಯಿತ್ತಲ್ಲ ಅಂತ. ಈವನ್ ನನಗೆ ಗೊತ್ತಿರೋ ಕೆಲವೊಬ್ಬ ಡೈರೆಕ್ಟ್ರು ದಿನಕರ್ ಸರ್ ಹೀರೋಯಿನ್ ಅವ್ರಿಗೆ ಗೊತ್ತಿತ್ತು, ಅವ್ರ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಿದ್ರು, ಅವ್ರು ಮೆಸೇಜ್ ಮಾಡಿದ್ರು, ಎಷ್ಟು ಸಖತ್ತಾಗಿ ಮಾಡಿದ್ರು, ಫಿಲಮ್ ಮಾಡೋದಾಗಿತ್ತಲ್ಲ ಅಂತ. ಇನ್ನೊಬ್ಬರು ಅಂದೊಂದಿತ್ತು ಕಾಲ ಡೈರೆಕ್ಟರ್ ನನಗೆ ಮೆಸೇಜ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ದೀರ, ಸಿನಿಮಾನೇ ಮಾಡ್ಬೋದಾಗಿತ್ತಲ್ಲ. ಅದೇ ಯಾರು 40 ನಿಮಿಷ ಯಾರು ನೋಡಿದ್ರು ಸಿನಿಮಾನೇ ಮಾಡ್ಬೋದಾಗಿತ್ತಲ್ಲ ಅಂತಂದ್ರೆ ಅದಕ್ಕೆ ಧೈರ್ಯ ಮಾಡಿ 2.5 ಗಂಟೆ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಿ ಸರ್. ಇದು ಅಮೃತಾಂಜನ್ ಫಿಲಮಲ್ಲಿ ನಿಮ್ಮದು ಅಮೃತಾಂಜನ್ ಫಿಲಮಲ್ಲಿ ನಿಮ್ಮದು ಕ್ಯಾರೆಕ್ಟರ್ ಮೇಡಮ್ ಅಲ್ಟಿ ಅಂತ. ಕುಡಿದ್ಬಿಟ್ಟು ಎಲ್ಲರನ್ನೂ ಪಲ್ಟಿ ಬಿಡಿಸ್ತಾ ಇರ್ತೀನಿ ಆ ಥರ. ಅಂದರೆ ನಾನು 24 ಅವರ್ಸು ಕುಡ್ದೇ ಇರ್ತೀನಿ ಆ ಫಿಲಮಲ್ಲಿ. ಸೆಟ್ಟಲ್ಲೂ ಅಂದರೆ ಒರಿಜಿನಲ್ ಆಗಿ ಕುಡ್ದೇ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೆಟ್ಟಲ್ಲೂ ಕುಡ್ದೇ ಇರ್ತಾ ಇದ್ದೆ ನಾನು. ಅಂದರೆ ಕುಡಿದ್ಬಿಟ್ಟು ಕುಡಿದಿದ್ದವ್ರಿಗೆ ಹೆಂಗೆ ಕೂಳೆ ಕೊಡ್ತೀನಿ ಅನ್ನೋದು ಕ್ಯಾರೆಕ್ಟರ್. ಸೆಕೆಂಡ್ ಹೀರೋನಾ? ಥರ್ಡ್ ಹೀರೋ ಮೇಡಮ್. ಓ ಬಾಪ್ರೆ. ಸೆಕೆಂಡ್ ಹೀರೋ ಗೌರವ್ ಸರ್. ಮೇಡಮ್ ಇದರಲ್ಲಿ ಹೀರೋ ಯಾರು ಇಲ್ಲ, ಎಲ್ಲ ನೀವೆಲ್ಲ ಪ್ರೊಡ್ಯೂಸರ್ ಹೀರೋ. ಓಕೆ, ನೀವು ನಮ್ಗೊಂದು ದುಡ್ಡು ಹಾಕಿದ್ರೆ ಬಂದೇ ಬರುತ್ತೆ ಅಂತೀರಾ ಮೇಡಮ್? ನಾನೊಂದು 10 ಫಿಲಮ್ ಮಾಡಿ 10 ಇಟ್ಕೊಟ್ಟಿದ್ರೆ ಯಾಕಂದ್ರೆ ಶಾರ್ಟ್ ಮೂವಿನಲ್ಲಿ ಫುಲ್ಫಿಲ್ ಮಾಡ್ಕೊಂಡಿರ್ತೀರಲ್ಲ ಸರ್. ಶಾರ್ಟ್ ಫಿಲಮಲ್ಲಿ ನಾನು ಯಾರ್ಯಾರು ನನಗೆ ಇನ್ವೆಸ್ಟ್ ಮಾಡಿದ್ರು ನಾನು ಎಲ್ಲರಿಗೂ ಅವ್ರಿಗೆ ಬಂದಿದೆ ದುಡ್ಡು. ಕೆಲವೊಂದ್ಸತಿ ರೆವೆನ್ಯೂ ಕಮ್ಮಿ ಬಂದಾಗೂ ನಾನು ನನಗೆ ಇಂದ ದುಡ್ಡು ಕೊಟ್ಟಿದ್ದೀನಿ. ನನ್ನ ಮೇಲೆ ಯಾರು ಇನ್ವೆಸ್ಟ್ ಮಾಡಿದ್ರು ನಂತರದ ಮಟ್ಟಕ್ಕೆ 90% ನಾನು ಅವ್ರಿಗೇನಾದರೂ ಸ್ವಲ್ಪ ಮಿಸ್ ಆಯಿತು ಅಂದರೆ ಕಂಟೆಂಟ್ ಫ್ಲಾಪ್ ಆಗೋದು. ಕೆಲವೊಂದು ಕಂಟೆಂಟ್ಗಳು ಪ್ರಯೋಗ ಮಾಡಿದೆ ಏನಾಗುತ್ತೆ ಅಂತ. ಕೆಲವೊಂದನ್ನು ಇವಾಗ ನಾನು 30 ಶಾರ್ಟ್ ಫಿಲಮ್ ಮಾಡಿದ್ದೆ, ಅದರಲ್ಲಿ ಕೆಲವೊಂದು 5 ಶಾರ್ಟ್ ಫಿಲಮ್ ಮಿಸ್ಫೈರ್ಗಳಾಗವೆ. ಅಂದರೆ ಅದು 2 ಮಿಲಿಯನ್ ಹೋಗಿದೆ ರೆವೆನ್ಯೂ ವೈಸ್. ಬಡ್ಜೆಟ್ ಒಂದು 3 ಲಕ್ಷ 4 ಲಕ್ಷ ಆಗ್ತಾಗ. ಸೊ ಅದು ರೆವೆನ್ಯೂ ಬಂದಿಲ್ಲ. ಆ ಟೈಮಲ್ಲಿ ನಾನು ಯಾರು ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ನಾನು ದುಡ್ಡು ಅವ್ರದ್ದು ಏನು ಬಡ್ಜೆಟ್ ಇತ್ತು ಅದು ರಿಟರ್ನ್ ಕೊಟ್ಟಿದ್ದೀನಿ. ಈ ಟೈಮಲ್ಲಿ ನೀವು ಕೊಡೋದು ಬೇಡ. ಮೂವಿ ಚೆನ್ನಾಗಿ ಓಡಲಿ, ತುಂಬಾ ಚೆನ್ನಾಗಿ ಓಡಲಿ. ಫಿಲಮ್ ಕೊಡೋಷ್ಟು ಸಿನಿಮಾ ಕೊಡಲ್ಲ ಮೇಡಮ್. ಈ ಸಿನಿಮಾ ಅಲ್ಲ ಸರ್, ನಮ್ಮ ಸಿನಿಮಾ ಮಾಡೋಷ್ಟು ಪ್ರೊಡ್ಯೂಸರ್ ಅದೇ ಹೇಳೋದು. ನೀವು ಫುಲ್ ಬ್ಯುಸಿ ಆಗಲಿ ಆಯಿತಾ. ನಮ್ಮ ಕನ್ನಡ ಆ್ಯಕ್ಟರ್ಸ್ಗಳೆಲ್ಲ ನೀವೆಲ್ಲ ತುಂಬ ಬ್ಯುಸಿ ಆದರೆ ನಮಗೂ ಒಂಥರ ಖುಷಿ ಸರ್, ಮೀಡಿಯಾದವ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಮೇಡಮ್. ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡಿ TV ಬರುತ್ತೆ ಮೇಡಮ್. ನಿಮ್ಮ ಹೆಸರು ರೂಪ ಅಂತ ಸರ್. ರೂಪ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಪ್ರೆಸರ್ ಈ ಥರ ಪಾಸಿಟಿವ್ ಆಗಿ ನಗ್ನಗ್ತಾ ಕ್ವಶನ್ಸ್ ಕೇಳಿ ಅದಕ್ಕೆ